ನಮಸ್ಕಾರ ಟ್ರೇಡರ್ಸ್, ನಿಮ್ಗೆಲ್ಲರಿಗೂ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶಿವರಾಜ್ ಪಾಟೀಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಬಗ್ಗೆ ಹೇಳಲು ಹೊರಟಿದ್ದೇನೆ. ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಅಲ್ಲಿ ನಾವು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಅಲ್ಲದೆ ಯಾವುದೇ ಸ್ಟಾಕ್ ಅಲ್ಲೂ ಪೊಸಿಷನ್ ತಗೊಳ್ಳೋಕ್ಕೂ ಇದನ್ನ ಯೂಸ್ ಮಾಡ್ಬೋದು. ಇದನ್ನ ನಿಮ್ಮ ಚಾರ್ಟ್ ಅಲ್ಲಿ ನೀವು ಯಾವುದೇ ಡಿಮ್ಯಾಟ್ ಅಕೌಂಟ್ ಹೊಂದಿದ್ರೆ ಕೂಡ, ಹಾಗೂ ನೀವು ಟ್ರೇಡಿಂಗ್ ವ್ಯೂನ ಯೂಸ್ ಮಾಡ್ತಾ ಇದ್ರೆ ಕೂಡ RSI ಇಂಡಿಕೇಟರ್ ನ ಯೂಸ್ ಮಾಡ್ಬೋದು. ಇದು RSI ಇಂಡಿಕೇಟರ್. ನಾನು ಈಗ ಅಬ್ಸ್ಟ್ರಾಕ್ಟ್ ಟ್ರೇಡಿಂಗ್ ಸ್ಕ್ರೀನ್ ಅಲ್ಲಿ ಇಲ್ಲಿ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ಇಲ್ಲಿ ನೀವು ಗಮನಿಸಿದ್ರೆ ಇದರಲ್ಲಿ ಎರಡು ಇಂಪಾರ್ಟೆಂಟ್ ರೇಷಿಯೋಸ್ ಇದಾವೆ. ಕೆಳಗಡೆ 20 ಹಾಗೂ ಮೇಲೆ 80. ನೀವು RSI ಇಂಡಿಕೇಟರ್ ನ ಯೂಸ್ ಮಾಡೋದ್ರಿಂದ ನಿಮ್ಮ ಟ್ರೇಡಿಂಗ್ ಸಕ್ಸಸ್ ರೇಷಿಯೋ ಈಗಿನ ಲೆವೆಲ್ ಇಂದ ಅಟ್ಲೀಸ್ಟ್ 15 to 20% ವರೆಗೆ ಇಂಪ್ರೂವ್ ಆಗೋ ಚಾನ್ಸಸ್ ಇದೆ. ಈಗ RSI ಇಂಡಿಕೇಟರ್ ಬಂದ್ರೆ ಇದು ನಿಮ್ಮ ಸ್ಟಾಕ್ ಅಥವಾ ಇಂಡೆಸಿಸ್ ನ ಸ್ಟ್ರೆಂತ್ ನ ಎಕ್ಸ್ಪ್ಲೇನ್ ಮಾಡುತ್ತೆ. ಇಲ್ಲಿ RSI ಕೆಳಗಡೆ 20ರ ಹತ್ತತ್ರ ಇದ್ರೆ, ಇಲ್ಲಿ 20 ಏನಿದೆ ಇದ್ರ ಹತ್ತತ್ರ ಬರ್ತಿದ್ದಂಗೆ ಇಲ್ಲಿ ನಿಮ್ಮ ಇಂಡೆಸಿಸ್ ಅಥವಾ ಸ್ಟಾಕ್ ವೀಕ್ ಆಗಿದ್ರೆ ಅಲ್ಲಿಂದ ಇನ್ನೂ ಹೆಚ್ಚಿನ ಕರೆಕ್ಷನ್ ಬರೋದು ಕಡಿಮೆ ಆಗುತ್ತೆ. ಹಾಗೂ ಇಲ್ಲಿ RSI ಮೇಲೆ ಹೋಗ್ತಾ ಇದ್ರೆ ಅಲ್ಲಿಂದ ನಿಮ್ಮ ಸ್ಟಾಕ್ ಅಥವಾ ಇಂಡೆಸಿಸ್ ಅಲ್ಲಿ ರಿವರ್ಸಲ್ ಬರೋ ಚಾನ್ಸಸ್ ಇರುತ್ತೆ. ಅದೇ ರೀತಿ RSI ಹೈಯಲ್ಲಿದ್ರೆ ಇಲ್ಲಿ ನೀವು ನೋಡ್ಬೋದು 80 ಹತ್ರ, ಇಲ್ಲಿ ಬಂದಾಗ ನಿಮ್ಮ ಸ್ಟಾಕು ಅಥವಾ ಇಂಡೆಸಿಸ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫೈನಾನ್ಸ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ಎಕ್ಸ್ ಯಾವುದೇ ಆದ್ರೂ ಕೂಡ ಈ ಲೆವೆಲ್ ಇಂದ ಇನ್ನಷ್ಟು ಅಪ್ ಮೂವ್ ಬರೋ ಚಾನ್ಸಸ್ ಕಡಿಮೆ ಇರುತ್ತೆ. ಅಪ್ ಮೂವ್ ಬಂದ್ರೆ ಕೂಡ ಅಲ್ಲಿ ಶಾರ್ಪ್ ಅಪ್ ಮೂವ್ ಇರಲ್ಲ, ಅಗೇನ್ ಅಲ್ಲಿಂದ ರಿವರ್ಸಲ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ನಾವು RSI ಇಂಡಿಕೇಟರ್ ನ ಯೂಸ್ ಮಾಡಬಹುದಾಗಿದೆ. ಇಲ್ಲಿ ನಾನು RSI ಇಂಡಿಕೇಟರ್ ನ ಬ್ಯಾಂಕ್ ನಿಫ್ಟಿ ಜೊತೆಗೆ ಕಂಪೇರ್ ಮಾಡ್ತಾ ಇದ್ದೀನಿ. ಈ ಕಂಪ್ಯಾರಿಸನ್ ನಾವು ಆಗಸ್ಟ್ 1ನೇ ತಾರೀಕಿಂದ ಕಂಪೇರ್ ಮಾಡೋಕೆ ಶುರು ಮಾಡೋಣ. ಇಲ್ಲಿ RSI ಇಂಡಿಕೇಟರ್ ನೀವು ನೋಡ್ಬೋದು, ಇದು 80ರಿಂದ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ, 80ರ ಕೆಳಗಡೆ ಇದೆ. ಅದೇ ರೀತಿ ನೀವು ಇಲ್ಲಿ ಬ್ಯಾಂಕ್ ನಿಫ್ಟಿನ ಕಂಪೇರ್ ಮಾಡಿದ್ರೆ ಇದು ಕೂಡ ಈ ಲೆವೆಲ್ ಇಂದ ಕಡಿಮೆ ಬರ್ತಾ ಇದೆ. ಅಲ್ಲಿಂದ ಈಗ 2 ಆಗಸ್ಟ್ಗೆ ಬಂದ್ರೆ RSI ಇಂಡಿಕೇಟರ್ ಅರೌಂಡ್ 30ರಿಂದ ಇಲ್ಲಿ ಸ್ವಲ್ಪ ರಿಕವರಿ ಕಾಣ್ತಾ ಇದೆ. ಅದೇ ರೀತಿ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಸ್ವಲ್ಪ ರಿಕವರಿನ ಇಲ್ಲಿ ನೋಡಿದೀವಿ. ಇನ್ನು RSI ಇಂಡಿಕೇಟರ್ 5th ಆಗಸ್ಟ್ ಗ್ಯಾಪ್ ಡೌನ್ ಆದ್ಮೇಲೆ ಈ ಗ್ಯಾಪ್ ಡೌನ್ ನೋಡಿ ಇಲ್ಲಿ 20ರ ಕೆಳಗಡೆ ಇದೆ. ಗ್ಯಾಪ್ ಡೌನ್ ಹೆಚ್ಚಾಗಿದ್ದಾಗ RSI ಇಂಡಿಕೇಟರ್ 20ರ ಕೆಳಗಡೆ ಇದ್ರೆ ಕೂಡ ಈ ಗ್ಯಾಪ್ ಡೌನ್ ನಂತರ ಸ್ವಲ್ಪ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಇರೋದಕ್ಕೆ ಇಲ್ಲಿ ಹೆಚ್ಚಿನ ಕರೆಕ್ಷನ್ ಬಂದಿದೆ. RSI ಇಂಡಿಕೇಟರ್ ನ್ಯೂಸ್ ಗಳನ್ನ ಫಾಲೋ ಮಾಡಲ್ಲ, ಇದು ಓನ್ಲಿ ಡೇಟಾ ಫಾಲೋ ಮಾಡೋದು. ನ್ಯೂಸ್ ಬೇಸ್ಡ್ ಕರೆಕ್ಷನ್ ಬಂದಿದ್ದಕ್ಕೆ ಇಲ್ಲಿ RSI ಇಂಡಿಕೇಟರ್ ಅಲ್ಲಿ ರಿವರ್ಸ್ ಬರಲಿಲ್ಲ. ಆದ್ರೆ RSI ಇಂಡಿಕೇಟರ್ 20ರ ಮೇಲೆ ಹೋಗ್ತಿದ್ದಂಗೆ ಇಲ್ಲಿ ನೀವು ನೋಡ್ಬೋದು ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಸ್ವಲ್ಪ ರಿಕವರಿ ಕಾಣ್ತಾ ಇದೆ. ಇನ್ನು RSI ಇಲ್ಲಿಂದ ಅರೌಂಡ್ 50 ಸರೌಂಡಿಂಗ್ ಇದೆ, ಅಲ್ಲಿಂದ ಕಡಿಮೆ ಆಗ್ತಿದ್ದಂಗೆ ಇಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ಅಗೇನ್ ಕೆಳಗಡೆ ಬರ್ತಾ ಇದೆ. RSI ಇಂಡಿಕೇಟರ್ ಸೈಡ್ ವೇಸ್ ಅಲ್ಲಿ ಹೋಗ್ತಾ ಇದೆ, ಬ್ಯಾಂಕ್ ನಿಫ್ಟಿ ಕೂಡ ನಾವು ಇಲ್ಲಿ ಸೈಡ್ ವೇಸ್ ಅಲ್ಲೇ ನೋಡ್ತಾ ಇದೀವಿ. ಇನ್ನು RSI ಇಂಡಿಕೇಟರ್ 70ರ ಹತ್ರ ಬರ್ತಿದ್ದಂಗೆ ಇಲ್ಲಿಂದ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ನಾವು ಸೈಡ್ ವೇಸ್ ಮೂಮೆಂಟಮ್ ನ ನೋಡಿದೀವಿ. RSI ಇಂಡಿಕೇಟರ್ ಈ ಲೆವೆಲ್ ಇಂದ ಕಡಿಮೆ ಆಗ್ತಿದ್ದಂಗೆ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಡೌನ್ ಮೂವ್ ಶುರು ಆಗಿದೆ. RSI ಇಂಡಿಕೇಟರ್ ಅಲ್ಲಿ 20ರ ಹತ್ರ ಬಂದ್ಮೇಲೆ ಡೌನ್ ಮೂವ್ ಇಲ್ಲಿಗೆ ನಿಂತು ಇಲ್ಲಿಂದ ಈಗ ಸೈಡ್ ವೇಸ್ ಹೋಗ್ತಾ ಇದೆ. ಈ ಸೈಡ್ ವೇಸ್ ಅಲ್ಲಿ RSI ಇಂಡಿಕೇಟರ್ ಅಲ್ಲಿ ಸ್ವಲ್ಪ ರಿಕವರಿ ಕಂಡಿದೆ. ಇಲ್ಲಿ RSI ಇಂಡಿಕೇಟರ್ ಓನ್ಲಿ ಡೇಟಾ ಡ್ರಿವನ್ ಆಗಿರುತ್ತೆ. 20ರ ಹತ್ರ ಬಂದ್ಮೇಲೆ ಅಲ್ಲಿಂದ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಕಡಿಮೆ ಇರುತ್ತೆ. ಅದೇ 80ರ ಹತ್ರ ಹೋದ್ಮೇಲೆ ಇನ್ನಷ್ಟು ಹೆಚ್ಚಿನ ಮೂವ್ಮೆಂಟ್ ಹೋಗೋ ಚಾನ್ಸಸ್ ಕಡಿಮೆ ಇರುತ್ತೆ. ನಾನು ಆಲ್ರೆಡಿ ಹೇಳಿದಂಗೆ RSI ಇಂಡಿಕೇಟರ್ ಓನ್ಲಿ ಡೇಟಾ ಡ್ರಿವನ್ ಆಗಿರುತ್ತೆ. ಇದು ನ್ಯೂಸ್ ನ ಫಾಲೋ ಮಾಡಲ್ಲ. ನಾವು RSI ಇಂಡಿಕೇಟರ್ ನ ಫಾಲೋ ಮಾಡಬೇಕು, ಹೌದು, ಆದ್ರೆ ಇದರ ಸಕ್ಸಸ್ ರೇಷಿಯೋ 100% ಇರೋದಿಲ್ಲ. ಇದರ ಸಕ್ಸಸ್ ರೇಷಿಯೋ 60 to 70% ಇರುತ್ತೆ. RSI ಇಂಡಿಕೇಟರ್ ನ ಕನ್ಸಿಡರ್ ಮಾಡಿ ನಾವು ಪೊಸಿಷನ್ಸ್ ನ ತಗೋತಾ ಇದ್ರೆ ಕೂಡ ನಾವು ನಮ್ಮ ರಿಸ್ಕ್ ಗೆ ಅನುಗುಣವಾಗಿ ಸ್ಟಾಪ್ ಲಾಸ್ ನ ಹಾಗೂ ಹೆಡ್ಜಿಂಗ್ ನ ತಗೊಂಡು ಹೋಗ್ಬೇಕಾಗುತ್ತೆ. ಇನ್ನು RSI ಇಂಡಿಕೇಟರ್ ನ ನಿಮ್ಮ ಚಾರ್ಟ್ ಅಲ್ಲಿ ಹೇಗೆ ಆಡ್ ಮಾಡಬಹುದು, ಇನ್ನು ಏನಾದ್ರೂ ಹೆಚ್ಚಿನ ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ನಂಬರ್ 9845852716. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರೋ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.